ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಮೀತಾ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ 8 ನಂಬರ್ ಅನ್ನೋದು ತುಂಬಾ ಡೇಂಜರಸ್ ಆಗಿರುತ್ತೆ ಅಂತ. ಅದೇ ರೀತಿ ನಾಳೆಯಿಂದ 1ನೇ ತಾರೀಕು ಆಗಸ್ಟ್ ಅಂದ್ರೆ 8ನೇ ತಿಂಗಳು ಶುರು ಆಗ್ತಿದೆ. ಸೊ ಈ ತಿಂಗಳಲ್ಲಿ ಹೇಗಿರುತ್ತೆ, ಯಾವೆಲ್ಲ ರಾಶಿಯವರಿಗೆ ಅಂಡ್ ಯಾವ ಡೇಟ್ ಅಲ್ಲಿ ಹುಟ್ಟಿದವರಿಗೆ ಯಾವ ರೀತಿ ತೊಂದರೆ ಇದೆ, ಅದೆಲ್ಲ ವಿಚಾರಗಳ ಬಗ್ಗೆ, ಜೊತೆಗೆ ಅವರು ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, 8ನೇ ತಿಂಗಳು ಗಂಡಂತ್ರ ಅಂದ್ರೆ 8 ನಂಬರ್ ಡೇಂಜರ್. ಆಲ್ರೆಡಿ 6 ಹೇಳಿದ್ರಿ. 6ನೇ ತಿಂಗಳಲ್ಲಿ ಏನೇನ್ ನೋಡ್ಬೇಕು ನೋಡಬಾರ್ದು ಎಲ್ಲ ನೋಡಾಯ್ತು. ನೀವು ಹೇಳಿದಷ್ಟು ಆ ಡೇಟ್ಗಳಲ್ಲೇ ಆಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಅನ್ನೋ ತರ 8ನೇ ತಿಂಗಳು ನಾಳೆಯಿಂದ ಶುರು ಆಗ್ತಿದೆ. ಹೇಗಿದೆ ಮುಂದಿನ ತಿಂಗಳು ಅಂಡ್ ನಾಳೆ 1, 10, 19, 28 ಆ ಡೇಟ್ ಅವರಿಗೆ ಹೇಗಿದೆ ಅಂತ ಹೇಳೋದಾದ್ರೆ? ನೋಡಿ, 8 ಅಂತಂದರೆ ನೆಕ್ಸ್ಟ್ ಮಂತ್ ಅಂದರೆ ನಾಳೆಯಿಂದ 8ನೇ ತಿಂಗಳಿಗೆ ಕಾಲಿಡ್ತಾ ಇದ್ದೀವಿ. 8ನೇ ತಿಂಗಳು ಅಂತಂದ್ರೆ ಈ ವರ್ಷಕ್ಕೆ 8 ಬಹಳಷ್ಟು ಡೇಂಜರ್ ಅಂತ ಮೊದಲಿಂದನೂ ನಾನು ಪ್ರಿಡಿಕ್ಷನ್ ಕೊಟ್ಟಿದ್ದೆ. ಹಾಗಾಗಿ ಈ 8ನೇ ನಂಬರ್ ಬರ್ತಾ ಇದೆ ಅಂದರೆ ಎಲ್ಲಿ ಕಂಟುಗಳು ಜಾಸ್ತಿ ಆಗುತ್ತೋ ಅನ್ನೋದು ಇವಾಗಲಿಂದನೇ ಶುರು ಆಗ್ತದೆ. ಯಾಕಂದರೆ ನಾವು ಹೇಳಿರೋ ಥರ ನೋಡಿ, 6ನೇ ತಿಂಗಳಲ್ಲಿ ಸಾಕಷ್ಟು ಅಪಘಾತಗಳನ್ನ ನೋಡಿದ್ದೀವಿ. ಇದೇ 6ನೇ ತಿಂಗಳಲ್ಲಿ ಜೊತೆಗೆ ತುಂಬ ನೀರಿನಿಂದ ಕೂಡ ತುಂಬ ಅಪಘಾತಗಳು ಅಂತ ಹೇಳಿದ್ದೆ. ಅದು ಕೂಡ ಗುರು ಉಚ್ಚನಾಗಿರೋದ್ರಿಂದ ಅಲ್ಲೂ ಕೂಡ ತುಂಬ ಮಳೆಯಿಂದ ನೀರಿನಿಂದ ಬಹಳಷ್ಟು ತೊಂದರೆಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಕೆಲವೊಂದು ಕಡೆ ಮಳೆನೇ ಇಲ್ಲ, ಆದರೆ ಕೆಲವೊಂದು ಕಡೆ ಮಳೆ ಬಂದು ಪ್ರವಾಹಗಳು ಉಕ್ಕಿ ಮನೆ ಮಠಗಳು ಕೊಚ್ಕೊಂಡು ಹೋಗ್ತಿದೆ, ದನ ಕರುಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಅದನ್ನು ಸಾಲು ನೋಡ್ತಾನೆ ಇದ್ದೀವಿ ನಾವು. ಮತ್ತು ನೀರಿರೋ ಜಾಗದಲ್ಲಿ ಬಹಳಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಇದು ಕೂಡ ಈ ಒಂದು 6ನೇ ತಿಂಗಳಲ್ಲಾಗಿರ್ಬೋದು, ಈ ಮತ್ತು ಗುರು ಉಚ್ಚನಾಗಿ ಕಟಕ ರಾಶಿಯಲ್ಲಿರೋದಾಗಿರ್ಬೋದು, ಇದೆಲ್ಲದಕ್ಕೂ ಕಾರಣ ಆಗಿರುತ್ತೆ. ಜೊತೆಗೆ ಈ ವರ್ಷದ 6 ಅನ್ನೋ ನಂಬರ್ ತುಂಬ ಡೇಂಜರಸ್ ಅಂತ ಹೇಳಿದೆ. ಅದೇ ರೀತಿ 8 ಅನ್ನೋ ನಂಬರ್ ಕೂಡ ಬಹಳಷ್ಟು ಡೇಂಜರಸ್ ಆಗಿದೆ. ನಾವು 8ನೇ ತಿಂಗಳಲ್ಲಿ ಬಹಳಷ್ಟು ಇದೇ ರೀತಿ 8ನೇ ತಿಂಗಳಲ್ಲಿ ಏನಾಗುತ್ತೆ ಅಂತಂದರೆ ಮಳೆಯಿಂದ ಪ್ರವಾಹದಿಂದ ಕೊಚ್ಚೋಗೋ ಅಂಥದ್ದು, ಜೊತೆಗೆ ಎಲ್ಲ ಕಡೆ ಟ್ರೈನು ಫ್ಲೈಟು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ 8 ಅಂತಲೇ ಶನಿ ಅಂತ ಒಂದು ನಂಬರು. ಕಬ್ಬಿಣದಿಂದ ನೋಡಿ, ಬಿಲ್ಡಿಂಗ್ಗೆ ಬಿದ್ದೋಗೋ ಅಂಥದ್ದು ಅಥವಾ ಬಿಲ್ಡಿಂಗಲ್ಲಿ ತುಂಬ ಕ್ರ್ಯಾಶಸ್ ಆಗ್ತಕ್ಕಂಥದ್ದು. ಮತ್ತು ಈ 8ನೇ ತಿಂಗಳಲ್ಲಿ ಅತಿ ಹೆಚ್ಚು ಟ್ರೈನ್ ಆಕ್ಸಿಡೆಂಟು, ಫ್ಲೈಟ್ ಆಕ್ಸಿಡೆಂಟು, ಕ್ರ್ಯಾಶ್ಗಳಾಗ್ತಕ್ಕಂಥದ್ದು. ಜೊತೆಗೆ 8ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ, 8, ಈ 18, 18ನೇ ತಾರೀಕು, 8ನೇ ತಾರೀಕು, ಅದೇ ರೀತಿ ಈ 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು, 1ನೇ ತಾರೀಕು, 1, 10, 19, 28. ನೋಡಿ, ಈ 1ನೇ ತಾರೀಕು ಆಲ್ರೆಡಿ ನಾಳೆ ಬರ್ತಾ ಇದೆ. 1ನೇ ತಾರೀಕಿಗೆ ಕಾಲಿಡ್ತಾ ಇದ್ದೀವಿ. ಅದೇ ರೀತಿ ಈ 8 ಮತ್ತು 16, 1, 6 ಪಾಸ್ ಆದಾಗ 16 ಅನ್ನೋ ನಂಬರ್ ಬರ್ತಕ್ಕಂಥದ್ದು. 16ನೇ ತಾರೀಕು ಆಗಿರ್ಬೋದು, 16ನೇ ತಾರೀಕಲ್ಲಿ ಹುಟ್ಟಿರೋರಾಗಿರ್ಬೋದು. ಅದೇ ರೀತಿ 1 and 8 ಕಾಂಬಿನೇಷನ್, 1, 8ನೇ ತಾರೀಕಲ್ಲಿ ಹುಟ್ಟಿರೋರು 18ನೇ ತಾರೀಕವರಾಗಿರ್ಬೋದು. ಅದೇ ರೀತಿ 26ನೇ ತಾರೀಕವರು. ಈ ಡೇಟ್ ಅವ್ರಿಗೆಲ್ಲರಿಗೂ ಕೂಡ 17ನೇ ತಾರೀಕವರು. ಈ ಡೇಟ್ ಅವ್ರಿಗೆಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಈ 8ನೇ ತಿಂಗಳಲ್ಲಿ ಈ ಡೇಟ್ ಅವರು ತುಂಬ ಹುಷಾರಾಗಿರ್ಬೇಕಾಗತ್ತೆ. ಅವರ ಫೋನ್ ನಂಬರಲ್ಲಾಗಿರ್ಬೋದು, ಮೊಬೈಲ್ ನಂಬರಲ್ಲಾಗಿರ್ಬೋದು, ಅಥವಾ ಅವರ ವೆಹಿಕಲ್ ನಂಬರಲ್ಲಾಗಿರ್ಬೋದು, ಅವರ ಮನೆ ನಂಬರಲ್ಲಾಗಿರ್ಬೋದು. 1, 8, 6 ಅನ್ನೋದು ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ. ಈ ಎಲ್ಲರಿಗೂ ಕೂಡ ಈ ಒಂದು ತೊಂದರೆ ತಪ್ಪಿದ್ದಲ್ಲ. ಅಂದರೆ ಎಲ್ಲ ಟೋಟಲ್ ಮಾಡಿದ್ರೆ 8 ಬರ್ತಕ್ಕಂಥದ್ದು, ಟೋಟಲ್ ಮಾಡಿದ್ರೆ 1 ಬರ್ತಕ್ಕಂಥದ್ದು, ಟೋಟಲ್ ಮಾಡಿದ್ರೆ 6 ಬರ್ತಕ್ಕಂಥದ್ದು. ಈ ನಂಬರ್ಗಳು ನಿಮ್ಮ ಮನೆಯಲ್ಲಿ ಯಾರು ಈ ಡೇಟಲ್ಲಿ ಹುಟ್ಟಿರಲ್ಲ, ಆದರೂ ಈ ನಂಬರು ನಿಮ್ಮ ವೆಹಿಕಲಲ್ಲಿ ಪಾಸ್ ಆಗಿರ್ಬೋದು, ನಿಮ್ಮ ಮನೆ ನಂಬರಲ್ಲಿ ಪಾಸ್ ಆಗಿರ್ಬೋದು, ನಿಮ್ಮ ಅಕೌಂಟ್ ನಂಬರಲ್ಲಿ ಪಾಸ್ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ದುಡ್ಡಿನ ಸಮಸ್ಯೆ ಬಹಳ ಹೆಚ್ಚಾಗ್ತಾ ಹೋಗುತ್ತೆ. ದುಡ್ಡನ್ನು ಕಳ್ಕೊಳ್ತಾ ಇರ್ತೀರಾ, ಅಥವಾ ಯಾವುದಾದ್ರೂ ಬರಬೇಕಾಗಿರೋ ದುಡ್ಡು ಬರ್ದಿರೋ ಇರ್ತಕ್ಕಂಥದ್ದು. ಇವಾಗೆಲ್ಲ ಏನೋ ಆನ್ಲೈನ್ ಪೇಮೆಂಟ್ ಅಂತ ಎಲ್ಲ ಮಾಡ್ತಾರೆ. ಕಾರ್ಡ್ ಆಗಿರ್ಬೋದು, ಏನೋ ಒಂದು ಸಣ್ಣ ಒಂದು ಮಿಸ್ಟೇಕ್ ಆಗಿ ನಿಮ್ಮ ಹತ್ರ ಇರೋ ದುಡ್ಡುಗಳು ನಿಮಗೆ ಗೊತ್ತಿಲ್ದಿರಾನೆ ಖಾಲಿ ಆಗ್ಬಿಟ್ಟಿರುತ್ತೆ. ಫ್ರಾಡ್ ಆಗ್ತಾ ಇರುತ್ತೆ. ಈ ಥರದ್ರಲ್ಲೆಲ್ಲ ಸಿಕ್ಕಾಕೊಳ್ಳೋ ಅಂತ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ.